ನಿಮ್ಮ ಸಿಲಿಂಡ್ರಲ್ಲಿ ಲೀಕೇಜ್ ಆಗಿರೋ ಸೌಂಡ್ ಕೇಳ್ತಾ ಇದ್ದರೆ, ಹಾಗೆ ಲೀಕೇಜ್ ಆಗಿರೋ ವಾಸನೆ ಬರ್ತಾ ಇದ್ದರೆ ಸಿಲಿಂಡರನ್ನು ಗಮನಿಸಬೇಕು. ಅದಕ್ಕೂ ಮೊದಲು ನಿಮ್ಮ ಮನೆಯ ಎಲ್ಲ ಕಿಟಕಿಗಳನ್ನು ಓಪನ್ ಮಾಡಿ, ಹಾಗೆ ಬಾಗಿಲೂ ಓಪನ್ ಮಾಡಿ, ಗಾಳಿ ಆದಷ್ಟು ಒಳಗಡೆ ಬರೋ ಥರ ವ್ಯವಸ್ಥೆ ಮಾಡ್ಕೊಳ್ಳಿ. ಆಮೇಲೆ ರೆಗ್ಯುಲೇಟ್ರನ್ನ ತೆಗೆದು ಅದರೊಳಗಡೆ ವಾಷರ್ ಇರುತ್ತೆ, ಈ ಥರ ಕಾಣ್ತಿದೆಯಲ್ಲ, ಇದಕ್ಕೆ ವಾಷರ್ ಅಂತ ಹೇಳ್ತಾರೆ. ಇದು ಈ ಸಿಲಿಂಡರ್ ಒಳಗಡೆ ಇರುತ್ತೆ. ಅದನ್ನು ಒಂದು ಪಿನ್ ಸಹಾಯದಿಂದ ಹೊರಗೆ ತೆಗೀರಿ. ನೋಡಿ, ಇದೇ ಥರ ಬ್ಲ್ಯಾಕ್ ಇದೆಯಲ್ಲ, ಅದೇ ಥರ ವಾಷರ್ ಇರುತ್ತೆ. ಈ ಥರ ಇರುತ್ತೆ ವಾಷರ್. ಇದನ್ನು ಹೊರಗಡೆ ತೆಗೀರಿ, ಪಿನ್ ಸಹಾಯದಿಂದ ಹೊರಗೆ ತೆಗೀರಿ. ಅದಕ್ಕೆ ಇನ್ನೊಂದು ಸಿಲಿಂಡರ್, ಹಳೆ ಸಿಲಿಂಡರ್ ಇರುತ್ತಲ್ಲ, ಅದರಲ್ಲಿರೋ ವಾಷರ್ನ ತೆಗೆದು ನೀವು ಯೂಸ್ ಮಾಡ್ತಿರೋ ಸಿಲಿಂಡರ್ಗೆ ಹಾಕಿ. ಅದನ್ನು ಈ ಥರ ಅದನ್ನು ಫೋಲ್ಡ್ ಮಾಡಿ ಒಳಗಡೆ ಹಾಕೋಕ್ಕೆ ಟ್ರೈ ಮಾಡಿ. ಅದು ಕರೆಕ್ಟಾಗಿ ಫಿಕ್ಸ್ ಆಗೋ ತನಕ ಅದು ಸೆಟ್ ಮಾಡಿ. ಅದನ್ನು ನೋಡಿ, ಈ ಥರ ಫೋಲ್ಡ್ ಮಾಡಿ ಅದನ್ನು ಒಳಗಡೆ ಇಟ್ಟು ಕರೆಕ್ಟ್ ಜಾಗಕ್ಕೆ ಸೆಟ್ ಆಗೋ ಥರ ಫಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಅದು ಕರೆಕ್ಟ್ ಜಾಗದಲ್ಲಿ ಕೂರೋ ಥರ ಸೆಟ್ ಮಾಡಬೇಕು. ಈ ರೀತಿ ಸೆಟ್ ಮಾಡಿದ್ಮೇಲೆ ನೀವು ರೆಗ್ಯುಲೇಟ್ರ್ ಹಾಕಿ ನೀವು ಸ್ಟವ್ ಆನ್ ಮಾಡಿದಾಗ ನಿಮಗೆ ಲೀಕೇಜ್ ಸೌಂಡ್ ಬರಲ್ಲ, ಲೀಕೇಜ್ ಸ್ಮೆಲ್ಲು ಕೂಡ ಬರಲ್ಲ. ಬಟ್ ಇದನ್ನು ಮಾಡಬೇಕಾದ್ರೆ ತುಂಬ ಹುಷಾರಾಗಿರಿ. ಮನೇಲಿ ಯಾರಾದರೂ ನಿಮ್ಮ ಜೊತೆ ಇನ್ನೊಬ್ರು ಯಾರಾದರೂ ಇರಲಿ, ಕಿಟಕಿ ಬಾಗಿಲೆಲ್ಲ ಓಪನ್ ಆಗಿರಲಿ, ತುಂಬ ಕೇರ್ಫುಲ್ಲಾಗಿ ಇದನ್ನು ಮಾಡಿ. ನೋಡಿ, ಈ ರೀತಿ ಸೆಟ್ ಮಾಡಿ ಈಗ ರೆಗ್ಯುಲೇಟ್ರ್ ಹಾಕಿ ನೀವು ಗ್ಯಾಸ್ನ ಯೂಸ್ ಮಾಡ್ಬೋದು. ನಿಮ್ಮ ಸಿಲಿಂಡ್ರಲ್ಲಿ ಲೀಕೇಜ್ ಆಗಿರೋ ಸೌಂಡ್ ಕೇಳ್ತಾ ಇದ್ದರೆ, ಹಾಗೆ ಲೀಕೇಜ್ ಆಗಿರೋ ವಾಸನೆ ಬರ್ತಾ ಇದ್ದರೆ ಸಿಲಿಂಡರನ್ನು ಗಮನಿಸಬೇಕು. ಅದಕ್ಕೂ ಮೊದಲು ನಿಮ್ಮ ಮನೆಯ ಎಲ್ಲ ಕಿಟಕಿಗಳನ್ನು ಓಪನ್ ಮಾಡಿ, ಹಾಗೆ ಬಾಗಿಲೂ ಓಪನ್ ಮಾಡಿ, ಗಾಳಿ ಆದಷ್ಟು ಒಳಗಡೆ ಬರೋ ಥರ ವ್ಯವಸ್ಥೆ ಮಾಡ್ಕೊಳ್ಳಿ. ಆಮೇಲೆ ರೆಗ್ಯುಲೇಟ್ರನ್ನ ತೆಗೆದು ಅದರೊಳಗಡೆ ವಾಷರ್ ಇರುತ್ತೆ, ಈ ಥರ ಕಾಣ್ತಿದೆಯಲ್ಲ, ಇದಕ್ಕೆ ವಾಷರ್ ಅಂತ ಹೇಳ್ತಾರೆ. ಇದು ಈ ಸಿಲಿಂಡರ್ ಒಳಗಡೆ ಇರುತ್ತೆ. ಅದನ್ನು ಒಂದು ಪಿನ್ ಸಹಾಯದಿಂದ ಹೊರಗೆ ತೆಗೀರಿ. ನೋಡಿ, ಇದೇ ಥರ ಬ್ಲ್ಯಾಕ್ ಇದೆಯಲ್ಲ, ಅದೇ ಥರ ವಾಷರ್ ಇರುತ್ತೆ. ಈ ಥರ ಇರುತ್ತೆ ವಾಷರ್. ಇದನ್ನು ಹೊರಗಡೆ ತೆಗೀರಿ, ಪಿನ್ ಸಹಾಯದಿಂದ ಹೊರಗೆ ತೆಗೀರಿ. ಅದಕ್ಕೆ ಇನ್ನೊಂದು ಸಿಲಿಂಡರ್, ಹಳೆ ಸಿಲಿಂಡರ್ ಇರುತ್ತಲ್ಲ, ಅದರಲ್ಲಿರೋ ವಾಷರ್ನ ತೆಗೆದು ನೀವು ಯೂಸ್ ಮಾಡ್ತಿರೋ ಸಿಲಿಂಡರ್ಗೆ ಹಾಕಿ. ಅದನ್ನು ಈ ಥರ ಅದನ್ನು ಫೋಲ್ಡ್ ಮಾಡಿ ಒಳಗಡೆ ಹಾಕೋಕ್ಕೆ ಟ್ರೈ ಮಾಡಿ. ಅದು ಕರೆಕ್ಟಾಗಿ ಫಿಕ್ಸ್ ಆಗೋ ತನಕ ಅದು ಸೆಟ್ ಮಾಡಿ. ಅದನ್ನು ನೋಡಿ, ಈ ಥರ ಫೋಲ್ಡ್ ಮಾಡಿ ಅದನ್ನು ಒಳಗಡೆ ಇಟ್ಟು ಕರೆಕ್ಟ್ ಜಾಗಕ್ಕೆ ಸೆಟ್ ಆಗೋ ಥರ ಫಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಅದು ಕರೆಕ್ಟ್ ಜಾಗದಲ್ಲಿ ಕೂರೋ ಥರ ಸೆಟ್ ಮಾಡಬೇಕು. ಈ ರೀತಿ ಸೆಟ್ ಮಾಡಿದ್ಮೇಲೆ ನೀವು ರೆಗ್ಯುಲೇಟ್ರ್ ಹಾಕಿ ನೀವು ಸ್ಟವ್ ಆನ್ ಮಾಡಿದಾಗ ನಿಮಗೆ ಲೀಕೇಜ್ ಸೌಂಡ್ ಬರಲ್ಲ, ಲೀಕೇಜ್ ಸ್ಮೆಲ್ಲು ಕೂಡ ಬರಲ್ಲ. ಬಟ್ ಇದನ್ನು ಮಾಡಬೇಕಾದ್ರೆ ತುಂಬ ಹುಷಾರಾಗಿರಿ. ಮನೇಲಿ ಯಾರಾದರೂ ನಿಮ್ಮ ಜೊತೆ ಇನ್ನೊಬ್ರು ಯಾರಾದರೂ ಇರಲಿ, ಕಿಟಕಿ ಬಾಗಿಲೆಲ್ಲ ಓಪನ್ ಆಗಿರಲಿ, ತುಂಬ ಕೇರ್ಫುಲ್ಲಾಗಿ ಇದನ್ನು ಮಾಡಿ. ನೋಡಿ, ಈ ರೀತಿ ಸೆಟ್ ಮಾಡಿ ಈಗ ರೆಗ್ಯುಲೇಟ್ರ್ ಹಾಕಿ ನೀವು ಗ್ಯಾಸ್ನ ಯೂಸ್ ಮಾಡ್ಬೋದು.